চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 46. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ, ಖಾಂಡ್ವಾದಲ್ಲಿ ಅಕ್ಷಯ್ ಕುಮಾರ್ ಘೋಷ್ ಅನ್ನುವಂಥ ತರುಣನೊಬ್ಬನ ಸಂಪರ್ಕಕ್ಕೆ ಬಂದರು ಸ್ವಾಮೀಜಿ. ಅವನು ನಿರುದ್ಯೋಗಿಯಾಗಿದ್ದ. ಉದ್ಯೋಗವನ್ನು ಅರಸ್ಕೊಂಡು ಕಲ್ಕತ್ತಾದಿಂದ ಖಾಂಡ್ವಾಗೆ ಬಂದಿದ್ದ. ಸ್ವಾಮೀಜಿಗೆ ಇವನ ಕುಟುಂಬದವ್ರ ಪರಿಚಯ ಎಲ್ಲ ಮೊದಲಿಂದಲೂ ಇತ್ತು. ಮುಂದೆ ಇವನು ಸ್ವಾಮೀಜಿಯವರನ್ನು ಮತ್ತೆ ಮುಂಬೈಯಲ್ಲಿ ಭೇಟಿ ಮಾಡ್ದ. ಆಗ ಸ್ವಾಮೀಜಿನೇ ದಿವಾನ್ಜಿ ಸಾಹೇಬರಿಗೆ ಇವನ ಬಗ್ಗೆ ಒಂದು ಪರಿಚಯ ಪತ್ರವನ್ನು ಕೊಟ್ಟು ಕಳಿಸಿದ್ರು. ಎಷ್ಟು ಚೆನ್ನಾಗಿ ಬೆಳೆದ ಅಂದರೆ, ಕೆಲವು ವರ್ಷಗಳಲ್ಲಿ ಇವನು ಇಂಗ್ಲೆಂಡಿಗೆ ಹೋಗಿ ಅಲ್ಲಿನ ಮಿಸ್ ಹೆನ್ರಿಟಾ ಮುಲ್ಲರ್ ಅನ್ನೋಳ ಸಂಪರ್ಕಕ್ಕೆ ಬಂದು, ಆ ಮಿಸ್ ಹೆನ್ರಿಟಾ ಮುಲ್ಲರ್ ಇವನಿಂದ ಪ್ರಭಾವಿತಲಾಗಿ ಇವನನ್ನು ದತ್ತು ಪುತ್ರನಾಗಿ ಸ್ವೀಕರಿಸಿದ್ಲು. ನಂತರ ಇವನಿಂದ ಸ್ವಾಮೀಜಿ ಬಗ್ಗೆ ಹೆನ್ರಿಟಾ ಮುಲ್ಲರ್ಗೆ ಚೆನ್ನಾಗಿ ಗೊತ್ತಾಯಿತು. ಇಂಗ್ಲೆಂಡಿಗೆ ಸ್ವಾಮೀಜಿಯನ್ನು ಆಹ್ವಾನಿಸಬೇಕು ಅಂತ ನಿರ್ಧರಿಸಿದ್ಲು. ತಾನೇ ಸ್ವಾಮೀಜಿಯವರ ಅತಿಥೇಯಳಾಗಿದ್ದನ್ನು ಮುಂದೆ ನಾವು ಗಮನಿಸೋದ್ರಲ್ಲಿದ್ದೀವಿ ಅಂತದ ನೋಡ್ತಾ ಇದ್ವಿ. ಈಗ ಅದರ ಮುಂದುವರೆದ ಭಾಗ. ಒಂದು ದಿನ ಈ ಊರಿನ ಸಿವಿಲ್ ನ್ಯಾಯಾಧೀಶ ಆಗಿದ್ದಂಥ ಮಾಧವಚಂದ್ರ ಬ್ಯಾನರ್ಜಿ ಅನ್ನೋನು ಸ್ವಾಮೀಜಿಯ ಗೌರವಾರ್ಥವಾಗಿ ಅಲ್ಲಿನ ಬಂಗಾಳಿಗಳಿಗೆಲ್ಲ ಒಂದು ಔತಣಕೂಟವನ್ನು ಏರ್ಪಾಟ್ ಮಾಡಿದ್ದ. ಆ ಸಂದರ್ಭದಲ್ಲಿ ಬಹುಶಃ ಅಲ್ಲೊಂದು ಉನ್ನತ ಆಧ್ಯಾತ್ಮಿಕ ವಾತಾವರಣವನ್ನು ನಿರ್ಮಾಣ ಮಾಡೋ ಉದ್ದೇಶದಿಂದ ಭೋಜನಕ್ಕೆ ಮೊದಲು ಹಾಗೆ ಅನಂತರ ಸ್ವಾಮೀಜಿಯ ಕೆಲವು ಉಪನಿಷತ್ತುಗಳಿಂದ ಆಯ್ದ ಭಾಗಗಳನ್ನು ಸುಶ್ರಾವ್ಯವಾಗಿ ಪಠಿಸಿ ಅರ್ಥವನ್ನು ವಿವರಿಸಿದ್ರು. ಕೆಲವು ಅತ್ಯಂತ ಕ್ಲಿಷ್ಟವಾದ ಭಾಗವನ್ನೂ ಕೂಡ ಸ್ವಾಮೀಜಿ ಒಂದು ಮಗುವಿಗೂ ಅರ್ಥ ಆಗೋ ಹಾಗೆ ಬಣ್ಣಿಸಿ ಹೇಳ್ತಿದ್ದಾರೆ. ಆಹ್ವಾನಿತರಲ್ಲಿ ಪ್ಯಾರಿಲಾಲ್ ಗಂಗೂಲಿ ಅನ್ನುವಂಥ ಒಬ್ಬ ಸಂಸ್ಕೃತ ಪಂಡಿತ ಕೂಡ ಇದ್ದ. ವೃತ್ತಿಯಿಂದ ಇವನು ವಕೀಲನಾಗಿದ್ದ. ಇವನು ವಿಮರ್ಶಕನೂ ಕೂಡ ಹೌದು. ಈಗ ಸ್ವಾಮೀಜಿ ಉಪನಿಷತ್ತುಗಳ ಕ್ಲಿಷ್ಟ ವಿವರವಾದಂತಹ ವಿಚಾರಗಳನ್ನ ವಿವರಿಸೋದಕ್ಕೆ ಹೊರಟರು. ಅವರನ್ನು ಪ್ರಶ್ನೆಗಳಿಂದ ತೊಡರಿಸೋದಕ್ಕೆ ಸಾಧ್ಯವಾಗತ್ತೆ ಅಂತ ಇವನು ನಿರೀಕ್ಷಿಸಿರಬೇಕು. ಆದರೆ ಅದೆಲ್ಲದನ್ನು ಅವರು ವಿವರಿಸಿದಂತಹ ಪರಿಯನ್ನು ಗಮನಿಸಿದಂತಹ ಪಂಡಿತ ವಿಸ್ಮಯ ಮೂಕನಾಗಿ ಕುಳಿತುಕೊಂಡ್ಬಿಟ್ಟ. ಸ್ವಾಮೀಜಿಯ ಬಾಹ್ಯ ನೋಟವೇ ಅವರ ಮಹಾತ್ಮ್ಯವನ್ನು ಸಾರ್ತಾ ಇತ್ತು. ಆದರೆ ಹೀಗೆ ಆದಮೇಲೆ ಈತ ಉದ್ಘರಿಸಿ ಹೇಳ್ತಾನೆ, ಬರುವ ವರ್ಷ ಅಂದರೆ 1893ರಲ್ಲಿ ಅಮೆರಿಕಾದ ಶಿಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಒಂದು ನಡೆಯುತ್ತೆ. ಆ ಥರದ ಸುದ್ದಿ ಆ ಸಮಯದಲ್ಲಿ ಅಲ್ಲೆಲ್ಲ ಕೂಡ ಪ್ರಚಲಿತವಾಗಿಬಿಟ್ಟಿತ್ತು. ಕಾತೆವಾಡದಲ್ಲಿದ್ದಾಗಲೇ ಆ ಬಗ್ಗೆ ಕೇಳಿದ್ದಂಥ ಸ್ವಾಮೀಜಿ ಅದರಲ್ಲಿ ಏನಾದರೂ ಮಾಡಿ ಭಾಗವಹಿಸಬೇಕು ಅಂತ ಆಲೋಚಿಸಿದ್ರು. ಈಗ ಹರಿದಾಸ ಚಟರ್ಜಿ ಹಾಗೆ ಅವನ ಸ್ನೇಹಿತರು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ ಅವ್ರಿಗೆ ಸಲಹೆಯನ್ನು ಕೊಟ್ಟರು. ಆಗ ಅವರು ತಮ್ಮ ಇಚ್ಛೆಯನ್ನು ಮತ್ತಷ್ಟು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಹೇಳ್ತಾರೆ, ನನಗೆ ಅಲ್ಲಿಗೆ ಹೋಗೋದಕ್ಕೆ ದಾರಿ ಖರ್ಚನ್ನು ಯಾರಾದರೂ ಒದಗಿಸ್ಕೊಡೋದಾದರೆ, ಎಲ್ಲವೂ ಸುಸೂತ್ರವಾಗಿ ಸಾಗಿದ್ರೆ ನಾನು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತೀನಿ ಅಂದರು ಸ್ವಾಮೀಜಿ. ಖಾಂಡ್ವಾದಲ್ಲಿದ್ದಂತಹ 3 ವಾರಗಳ ಅವಧಿಯಲ್ಲಿ ಒಮ್ಮೆ ಸ್ವಾಮೀಜಿ ಅಲ್ಲಿಂದ 40 ಮೈಲಿ ದೂರದಲ್ಲಿರುವಂತಹ ಇಂದೋದರ್ ಹಾಗೆ ಅದರ ಸಮೀಪದ ಕೆಲವು ಗ್ರಾಮಾಂತರ ಪ್ರದೇಶವನ್ನು ಸಂದರ್ಶನ ಮಾಡಿದ್ರು. ಈ ಹಳ್ಳಿಗಳಲ್ಲಿ ಸ್ವಾಮೀಜಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಾಗೆ ಆರ್ಥಿಕವಾಗಿ ಹಿಂದುಳಿದಂತಹ ಜನಸಮುದಾಯವನ್ನು ಹತ್ತಿರದಿಂದ ಗಮನಿಸಿದ್ರು. ಅಲ್ಲದೆ ಇಲ್ಲಿ ಅವರು ಸಮಾಜದ ಅತಿ ಕೆಳಸ್ತರಕ್ಕೆ ಸೇರಿದಂತಹ ಬಂಗಿಗಳ ಕುಟುಂಬವೊಂದರ ಜೊತೆಯಲ್ಲಿ ವಾಸ ಮಾಡಿದ್ರು. ಹಿಂದೆ ಕೂಡ ತಮ್ಮ ಪರಿವ್ರಾಜಕ ಜೀವನದಲ್ಲಿ ಕೆಲವು ಸಲ ಇಂತಹವರ ನಿಕಟ ಸಂಪರ್ಕಕ್ಕೆ ಬಂದಿದ್ದ ಸ್ವಾಮೀಜಿ ಇವರಲ್ಲದಿರುವಂತಹ ಅಪಾರ ಸತ್ವವನ್ನು ಗಮನಿಸಿ ಇವರ ದುಸ್ಥಿತಿಗಾಗಿ ದುಃಖದಿಂದ ಕಣ್ಣೀರ್ಗರೆದ್ರು ಸ್ವಾಮೀಜಿ. ಅಲ್ಲದೆ ಈ ಜನ ಎಲ್ಲ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಆದವರ ಬಗ್ಗೆ ಅವರಲ್ಲಿ ರೋಷ ಉಕ್ಕಿ ಬಂತು. ಕೆಲವು ದಿನಗಳ ಬಳಿಕ ಸ್ವಾಮೀಜಿ ತಮ್ಮ ಸ್ನೇಹಿತನಾಗಿದ್ದಂತಹ ದಿವಾನ್ಜಿಗೆ ಪತ್ರವನ್ನು ಬರಿತಾ ತಮ್ಮ ಅಂತರಾಳದ ಭಾವನೆಗಳನ್ನು ಗುರುತಿಸುತ್ತಾ ಹೇಳೋದನ್ನು ನೋಡ್ಬೋದು. ಅದರಲ್ಲಿ ಅವರು ಹೀಗೆ ಬರೀತಾರೆ, ಈ ಭಾಗದ ಜನರ ಅಂದರೆ ಆ ಭಾಗದ ಬ್ರಾಹ್ಮಣ ವರ್ಗಕ್ಕೆ ಸೇರಿದಂಥವ್ರ ಪಾಲಿಗೆ ತಿನ್ನೋದು, ಕುಡಿಯೋದು, ಸ್ನಾನ ಮಾಡೋದು ಇವುಗಳಿಗೆ ಸಂಬಂಧಿಸಿದಂಥ ಕೆಲವು ಮೂಢ ನಂಬಿಕೆಗಳ ಕಂಟೆ ಧರ್ಮದ ಸಾರ ಸರ್ವಸ್ವ ಆಗ್ಬಿಟ್ಟಿದೆ.
ಇಲ್ಲಿನ ಹಿಂದುಳಿದಂತಹ ಇಂದಿನ ದುರ್ಗತಿಗೆ ತಮ್ಮದಾಗಲಿ ತಮ್ಮ ಪೂರ್ವಜರಿಂದಾಗಲಿ ಏನೇನೂ ಸರಿಯಾಗಿ ತಿಳ್ಕೊಳ್ದಲೇ ಇರುವಂತಹ ವೇದದ ಹೆಸರಲ್ಲಿ ಅರ್ಚಕ ಕುಲದ ಧೂರ್ತರಾಗಿ ಅವರು ಮಾಡಿರುವಂತಹ ಬೋಧನೆಗಳು ಈ ಎಲ್ಲ ದುಸ್ಥಿತಿಗೆ ಕಾರಣ ಅಂತ ಸ್ವಾಮೀಜಿ ಯಾವುದೇ ಆತಂಕ, ಯಾವುದೇ ಮುಚ್ಚುಮರೆ ಇಲ್ಲದಲೇ ಸಾರಿ ಹೇಳಿದ್ರು. ಆ ಪತ್ರದಲ್ಲಿ ದ್ವಾರಕೆಯಿಂದ ರಾಮೇಶ್ವರದ ಸಂದರ್ಶನಕ್ಕೆ ಅಂತ ಹೊರಟಿದ್ದಂಥ ಸ್ವಾಮೀಜಿ ಕೆಲವು ತಿಂಗಳುಗಳೇ ಸಂದಿತ್ತೇನೋ, ಹಲವಾರು ಅಡಚಣೆಗಳಿಂದಾಗಿ ಅಥವಾ ದೈವ ನಿಯಾಮಕದ ಹಾಗೆ ಅನ್ಬೋದೇನೋ ಸ್ವಾಮೀಜಿಯ ಹಾದಿ ನೇರವಾಗಿದ್ರೆ 100 ತಿರುವುಗಳಿಂದ ಕೂಡಿರ್ತಿತ್ತು. ಯಾವುದೋ ಕಾಣದ ಕೈ ಸ್ವಾಮೀಜಿನ ಊರಿಂದ ಊರಿಗೆ ಕರ್ಕೊಂಡು ಹೋಗ್ತಾ ಇದೆ. ಪೂನಾದಿಂದ ಹೈದರಾಬಾದಿನ ಮೂಲಕ ರಾಮೇಶ್ವರಕ್ಕೆ ಹೋಗಬೇಕು ಅಂತ ಈಗ ಸ್ವಾಮೀಜಿ ನಿರ್ಧಾರ ಮಾಡಿದ್ದಾರೆ. ಆದರೆ ಯಾವುದೋ ಕಾರಣಗಳಿಂದ ಇದ್ದಕ್ಕಿದ್ದ ಹಾಗೆ ಕಾಂಡ್ವಾಗೆ, ಅಲ್ಲಿಂದ ಮುಂದೆ ಮುಂಬೈ ಹಾಗೂ ಇತರ ಹಲವಾರು ನಗರಗಳಿಗೆ ಭೇಟಿಯನ್ನು ಕೊಟ್ಟರು. ಆದರೆ ಸಾಧ್ಯವಾದಷ್ಟು ಬೇಗ ರಾಮೇಶ್ವರ ಶಿವನನ್ನ ಸಂದರ್ಶನ ಮಾಡಬೇಕು, ಹೇಗಾದರೂ ಮಾಡಿ ರಾಮೇಶ್ವರವನ್ನ ದರ್ಶನ ಮಾಡಿ ಮುಗಿಸ್ಬೇಕು ಅನ್ನೋ ಕಾತರ ಸ್ವಾಮೀಜಿಯ ಮನಸ್ಸಿನಲ್ಲಿ ಎದ್ದುಬಿಡ್ತು. ಹಾಗಾಗಿ ಸ್ವಾಮೀಜಿ ಖಾಂಡ್ವಾದಿಂದ ಈಗ ಹೊರಟು ನಿಂತಿದ್ದಾರೆ. ಹರಿದಾಸ್ ಹಾಗೂ ಇತರರು ಅವರನ್ನ ಮತ್ತಷ್ಟು ದಿನ ಅಲ್ಲೇ ಉಳಿದುಕೊಳ್ಳೋದಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಅವರ ಪ್ರೀತಿ ವಿಶ್ವಾಸಗಳಿಗಾಗಿ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದಂಥ ಸ್ವಾಮೀಜಿ ಈಗ ತಾವು ಕೈಗೊಂಡಿರುವಂಥ ಯಾತ್ರೆಯನ್ನು ಬೇಗ ಪೂರೈಸಬೇಕು, ಹೇಗಾದರೂ ಮಾಡಿ ರಾಮೇಶ್ವರಕ್ಕೆ ಹೋಗಿ ತಲುಪಬೇಕು ಅಂತ ಹೇಳಿ ಈಗ ಸ್ವಾಮೀಜಿ ತಮ್ಮ ಪ್ರಯಾಣವನ್ನು ಮುಂದೆ ಬೆಳೆಸಿದ್ದಾರೆ. ಸ್ವಾಮೀಜಿ ಹೊರಟೇ ಬಿಟ್ಟಿದ್ದಾರೆ ಖಾಂಡ್ವಾದಿಂದ. ಮುಂದೆ ಎಲ್ಲಿ ಹೋದ್ರು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.